ಬಗ್ಗೆ CIR ಪೋರ್ಟಲ್ ಅಲ್ಲಿ ಪೊಲೀಸ್ ಸೆಂಟ್ ಪೊಲೀಸ್ ಠಾಣೆ ಹಾಗೂ ಇತರ ಪೊಲೀಸ್ ಠಾಣೆ ಕಂಪ್ಲೇಂಟ್ ಲಾಂಚ್ ಆಗಿದೆ. ಅದರ ಪೈಕಿ 15 ಮೊಬೈಲ್ ಫೋನ್ ವ್ಯಾಲ್ಯೂ ಅರೌಂಡ್ 49-50 ಲಕ್ಷ ಮೊಬೈಲ್ ಫೋನ್ಸ್ ನ ಇವತ್ತು ಫಂಕ್ಷನ್ ಮಾಡಿ ಇವತ್ತು ವಾಪಸ್ ಕೊಟ್ಟಿದ್ದೀವಿ. ಎಲ್ಲ ನಮ್ಮ ಸೆಲ್ ಪೊಲೀಸ್ ಆಫೀಸರ್ಸ್ ಎಲ್ಲ ಆಫೀಸರ್ಸ್ ಸೇರಿ ಇವತ್ತು ವಾಪಸ್ ಮೊಬೈಲ್ಸ್ ನ ಹಸ್ತಾಂತರ ಮಾಡಿದ್ದೀವಿ. ಮೇಡಮ್, ಈಗ ಇತ್ತೀಚೆಗಷ್ಟೇ ಪೋರ್ಟಲ್ ಆರಂಭಿಸಿದ್ದೀರಿ, ಸಾರ್ವಜನಿಕರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅಲ್ಲ, ಈ ಪೋರ್ಟಲ್ ಮೊದಲಿಂದಾನೂ ಇದೆ, ಬಟ್ ಈ ಮುಖಾಂತರ CIR ಪೋರ್ಟಲ್ ಬಗ್ಗೆ ಇನ್ನ ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಜಾಸ್ತಿ ಮಾಡಿದೀವಿ. ಸೊ ಯಾವಾಗ ಮೊಬೈಲ್ ಕಳುವಾಯ್ತು ಅಂದ್ರೂ ಇಮಿಡಿಯೇಟ್ ಆಗಿ ಅದರ IMEI ನಂಬರ್ ಅನ್ನ CIR ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮಗೆ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮತ್ತೆ ರೆಕವರ್ ಮಾಡ್ಲಿಕ್ಕೆ ಅನುವಾಗುತ್ತೆ. ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಅಗತ್ಯ ಅಂತ ಹೇಳ್ತಾ ಇದ್ದೀವಿ. ಒಂದು ಏನೋ ಒಂದು ಅನ್ಯಾಯ ನಡೆದಾಗ ಸ್ಟೇಟ್ ಕ್ಯಾಮರಾ ಅವ್ರ ಮೇಲೆ ಅವ್ರಿಗೆ ಸಮಸ್ಯೆ ಮಾಡುವಂತ ಕೆಲಸ ಆಗ್ತಾ ನೀವು ಯಾವ ಸಾರ್ವಜನಿಕರಿಗೆ ಮಾಡ್ತಾರೆ ಸರ್ಕಾರ ಕೊಡ್ತಾರೆ ಅಲ್ಲ, ನೀವು ಯಾವ ಬಗ್ಗೆ ಈಗ ಸಾಮಾನ್ಯವಾಗಿ ಜನರಲ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡಕ್ ಆಗೋದಿಲ್ಲ. ಅದು ಹಿನ್ನೆಲೆ ಹೇಗಿತ್ತು ಅಂತ ಹೇಳಿ ತಮ್ಗೆ ಈಗಾಗಲೇ ಗೊತ್ತಿರಬಹುದು. ನಾವು ಯಾರು ಆಫೀಸರ್ಸ್ ಆಗ್ಲಿ ಸಿಬ್ಬಂದಿ ಆಗ್ಲಿ ಕೋಆಪರೇಷನ್ ಕೊಟ್ಕೊಂಡು ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ರೈಮ್ ಪ್ರಿವೆನ್ಷನ್ ಆಗಲಿ ಲಾ ಅಂಡ್ ಆರ್ಡರ್ ಪೀಸ್ಫುಲ್ ಆಗಿ ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀವಿ. ಅದ್ರಲ್ಲಿ ಎಡುವಂತವ್ರು, ಅದ್ರಲ್ಲಿ ಮಿಸ್ಟೇಕ್ ಮಾಡುವಂತವರ ವಿರುದ್ಧ ಸಹ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಳೋದ್ರ ಮೂಲಕ ನಾವು ಪೊಲೀಸ್ ಮೇಲೆ ಭರವಸೆ ಇರಲಿ ಅನ್ನೋ ನಾವು ಸಾರ್ತಾ ಇದೀವಿ. ನೀವು ಹೇಳುವ ಪ್ರಕರಣ ನಾವು ವಿಚಾರ ನಮ್ಮ ಗಮನಕ್ಕೆ ಬಂದಿದೆ, ಅದರ ಬಗ್ಗೆ ವಿಚಾರ ಮಾಡಿ ಮುಂದಿನ ಕ್ರಮ 1526 ಈ ಒಂದು ವರ್ಷದಲ್ಲಿ. ಸೊ ಔಟ್ ಆಫ್ 1526 315 ಆಲ್ಮೋಸ್ಟ್ ಅರೌಂಡ್ 25-30% ಮೊಬೈಲ್ ರಿಕವರಿ ಆಗಿದೆ. ಇನ್ನ ಉಳಿಕಿದ್ದು ಮೊಬೈಲ್ ಫೋನ್ಸ್ ಏನಿದೆ ಅದರ ರಿಕವರಿ ಕ್ರಮ ಜಾರಿಯಲ್ಲಿ ಇದೆ. ಈಗ ನೋಡಿ ಏನಾಗುತ್ತೆ, ಇವೆಲ್ಲ ಟೆಕ್ನಿಕಲ್. ಈಗ ಮೊಬೈಲ್ ಕಳುವಾಯ್ತು ಅಂದ್ರೆ ಅನ್ಲೆಸ್ ಅಂಡ್ ಅಂಟಿಲ್ ಅದು IMEI ನಂಬರ್ ಟ್ರೇಸ್ ಆಗೋವರೆಗೆ ಕಷ್ಟ ಆಗುತ್ತೆ ನಮಗೆ. ನಮ್ಮ ಒಬ್ರು ಆಫೀಸರ್ ಮಾತಾಡ್ತಾ ಹೇಳ್ತಿದ್ರು, ಈಗ ಇನ್ನೊಂದು ಏನು ಕಳುವಾಗಿದ್ದು ಮೊಬೈಲ್ ಅಲ್ಲಿ ಜನ ಮೋಸ್ಟ್ಲಿ IMEI ನಂಬರ್ ಇಟ್ಕೊಂಡಿರೋದಿಲ್ಲ. ನಾವು ಮೊಬೈಲ್ IMEI ನಂಬರ್ ಕೊಡಿ ಅಂದ್ರೆ IMEI ನಂಬರ್ ಮೋಸ್ಟ್ ಆಫ್ ದ ಕೇಸಸ್ IMEI ನಂಬರ್ ಎಲ್ಲಿವರೆಗೆ ನಮಗೆ ಸಿಗೋದಿಲ್ಲ ಅಲ್ಲಿವರೆಗೆ ಅದನ್ನ ಟ್ರೇಸ್ ಮಾಡಕ್ ಆಗುದಿಲ್ಲ. ಮತ್ತೆ ಆ ಮೊಬೈಲ್ ಆನ್ ಆಗೋವರೆಗೆ ನಮ್ದು ಸತತವಾಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಇದು ಬಂದ್ಬಿಟ್ಟು ಇವತ್ತು ಮೊಬೈಲ್ ಕಳುವಾಯ್ತು ಇನ್ನ 6 ತಿಂಗಳಲ್ಲಿ ಸಿಗುತ್ತೆ ಅಂತ ಅದ್ರಾಗ ಏನು ಗ್ಯಾರಂಟಿ ಮಾಡಕ್ ಆಗುದಿಲ್ಲ. ಇಟ್ಸ್ ಕಂಟಿನ್ಯೂಸ್ ಪ್ರೋಸೆಸ್. ಸತತವಾಗಿ ಸಿಬ್ಬಂದಿಯವರು ಅದನ್ನ ಒಂಥರ ಮಾನಿಟರ್ ಮಾಡ್ಕೊಂಡ್ ಬಂದಾಗ ಕ್ಲೂಸ್ ಸಿಗುತ್ತೆ, ಅವಾಗ ಪತ್ತೆ. ಮೇಡಮ್, ಈಗ IMEI ನಂಬರ್ ಬದಲಾವಣೆ ಮಾಡ್ಲಿಕ್ಕೆ ಅದು ಒಂದು ಜಾಲ ಇದೆ ಅನ್ನೋ ಒಂದು ಮಾತಿದೆ. IMEI ನಂಬರ್ ಬದಲಾವಣೆ ಮಾಡೋದು ಜಾಲ ಇದೆ ಅಂತ ನಮ್ಮ ನೈಬರಿಂಗ್ ಜಿಲ್ಲೆಯಲ್ಲಿ ಒಂದು ಕಡೆ ಆಗ್ತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಇದೆ. ಅಲ್ಲ, ನೇಬರಿಂಗ್ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ ನಮಗೆ. ಸೊ ಅದರ ಕುರಿತು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಈಗಾಗಲೇ ನಮ್ಮ ಆಫೀಸರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯದಲ್ಲಿ ಅದರ ಬಗ್ಗೆನೂ ಮಾಹಿತಿ ಕಲೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.